ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಸಂಕಷ್ಟಹರ ಚತುರ್ಥಿ. ಎಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ. ನಾನು ಇವತ್ತು ನಿಮಗೆ ಮಾವಿನ ಹಣ್ಣಿನ ಮೆಣಸ್ಕಾಯಿ ಹೇಗೆ ಮಾಡುವುದೆಂದು ತೋರಿಸಿಕೊಡುತ್ತೇನೆ. ಇದು ತುಂಬ ರುಚಿಯಾಗಿರುತ್ತದೆ. ಇದು ಉಡುಪಿ ಕಡೆ ತುಂಬ ಮಾಡುತ್ತಾರೆ, ಹಾಗಾಗಿ ನಿಮಗೂ ತೋರಿಸಿಕೊಡುತ್ತೇನೆ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: 2 ಮಾವಿನ ಹಣ್ಣು, ಬೆಲ್ಲ, ಮೆಂತ್ಯ, ಸ್ವಲ್ಪ ಜೀರಿಗೆ, ಕೊತ್ತಂಬರಿ ಬೀಜ, ಇದರಲ್ಲಿ 2 ಉದ್ದಿನಬೇಳೆ, ಒಂದು 6 ಒಣಮೆಣಸಿನಕಾಯಿ. ನಿಮಗೆ ಖಾರಕ್ಕೆ ಬೇಕಾದರೆ ಜಾಸ್ತಿ ಹಾಕಿಕೊಳ್ಳಬಹುದು. 3 ಚಮಚ ಎಳ್ಳೇ ಇದಕ್ಕೆ ಮುಖ್ಯವಾದದ್ದು. 4 ಚಮಚ ತೆಂಗಿನ ತುರಿ. ಈಗ ಇದನ್ನೆಲ್ಲ ಹುರಿದುಕೊಂಡು ಬರುವ. ಒಲೆಯ ಮೇಲೆ ಬಾಣಲೆ ಇಟ್ಟಿದೆ. ಈಗ ಸ್ವಲ್ಪ 2 ಚಮಚ ಸಣ್ಣ ಚಮಚದಲ್ಲಿ ಎಣ್ಣೆ ಹಾಕ್ಕೊಳ್ಳಿ. ಉರಿಗೆ ಮೆಣಸು ಹಾಕ್ಕೊಳ್ಳಿ. ಮೆಣಸು ಉರಿಯಬೇಕು. ಇದು ಮೆಣಸ್ಕಾಯಿ ನೀವು ಮಾಡಿಕೊಳ್ಳಿ, ತುಂಬ ಚೆನ್ನಾಗಿರುತ್ತದೆ. ಇದು ಮಾವಿನ ಹಣ್ಣು ಸ್ವಲ್ಪ ಹಣ್ಣಾಗಿರಲಿ, ತುಂಬ ಹುಳಿಯಾಗಿದ್ದರೆ ಬೆಲ್ಲ ಜಾಸ್ತಿ ಹಿಡಿಯುತ್ತದೆ. ಉದ್ದಿನಬೇಳೆ ಕೆಂಪಾಗುತ್ತಾ ಬರುವಾಗ ಕೊತ್ತಂಬರಿ ಬೀಜ, ಕರಿಬೇವಿನ ಎಲೆ ಹಾಕಿಕೊಳ್ಳಿ. ಈಗ ಮೆಂತ್ಯ ಮತ್ತು ಸ್ವಲ್ಪ ಜೀರಿಗೆ. ಎಳ್ಳನ್ನು ಮಸಾಲೆ ಸಾಮಗ್ರಿ ಒಟ್ಟಿಗೆ ಹುರಿಯಬಾರದು, ಇದನ್ನು ಬೇರೆ ಹುರಿದುಕೊಳ್ಳಿ. ಎಣ್ಣೆ ಬೇರೆ ಬೇಕಾಗಿಲ್ಲ, ಬಾಣಲಿಯಲ್ಲಿ ಇರುವ ಎಣ್ಣೆ ಸಾಕು. ಚಿಟ ಅನ್ನಬೇಕು. ಎಳ್ಳು ಈ ರೀತಿ ಹುರಿಯಬೇಕು. ಮಸಾಲೆ ಸಾಮಗ್ರಿಯನ್ನು ರುಬ್ಬಿಕೊಂಡು ಆಗಿ ಕಡೆಯಲ್ಲಿ ಎಳ್ಳಾಕಿ ರುಬ್ಬಬೇಕು. ಫಸ್ಟಿಗೆ ಎಳ್ಳಾಕಬಾರದು, ಕಡೆಯಲ್ಲಿ ಹಾಕಿ ರುಬ್ಬಿ. ತೆಂಗಿನಕಾಯಿ, ಮಸಾಲೆ ಸಾಮಗ್ರಿ ಎಲ್ಲ ರುಬ್ಬಿದ ಮೇಲೆ ಕಡೆಯಲ್ಲಿ ಹಾಕಿ. ಮಾವಿನ ಹಣ್ಣನ್ನು ಬೇಯಲು ಇಟ್ಟಿದ್ದೇನೆ. ಹದ ಮಾವಿನ ಹಣ್ಣಾಗಿರಬೇಕು. ಈ ಬೌಲಲ್ಲಿ 1 ಬೌಲ್ ನೀರು ಹಾಕಿಕೊಳ್ಳಿ. ತುಂಬ ಬೇಯಿಸಿಕೊಳ್ಳಬೇಡಿ, ಹದ ಬೆಂದರೆ ಸಾಕು. ಕಾಯಿಯಲ್ಲಿ ಮಾಡಿದರೆ ತುಂಬ ಬೆಲ್ಲ ಹಿಡಿಯುತ್ತದೆ, ಹಾಗಾಗಿ ಹದ ಹಣ್ಣಲ್ಲಿ ಮಾಡಬೇಕು. ಇಷ್ಟು ಉಪ್ಪು ಹಾಕಿಕೊಳ್ಳಿ, ಮತ್ತೆ ಬೇಕಾದ್ರೆ ಹಾಕಿಕೊಳ್ಳುವ. ಈಗ ಸ್ವಲ್ಪ ಬೇಯಲಿ ಇದು. ಮಾವಿನ ಹಣ್ಣು ಬೆಂದಿದೆ. ಈಗ ಬೆಲ್ಲ ಹಾಕಿಕೊಳ್ಳಿ. ಮಾವಿನ ಹಣ್ಣಿದು ಹುಳಿ ಬಿಡುತ್ತದೆ, ಹಾಗಾಗಿ ಬೆಲ್ಲ ಬೇಕಾಗುತ್ತದೆ. ಎಳ್ಳು ನಾನು ಹೇಳಿದಷ್ಟೇ ಹಾಕಿಕೊಳ್ಳಿ, ಜಾಸ್ತಿ ಹಾಕಬೇಡಿ. ಈಗ ರುಬ್ಬಿಟ್ಟುಕೊಂಡದ್ದನ್ನು ಹಾಕಿ. ನೀರು ಹಾಕಿಕೊಳ್ಳಿ. ಮೀಡಿಯಮ್ ಆಗಿ ತೆಳ್ಳಗೆ ಮಾಡಿಕೊಳ್ಳಬೇಕು, ತುಂಬ ದಪ್ಪವೂ ಇರಬಾರದು. ಗೊರಟನ್ನು ಸಹ ಹಾಕಿ, ಚೆನ್ನಾಗಿರುತ್ತದೆ. ನಾನು 1 ಹಾಕಿದ್ದೇನೆ ಅಷ್ಟೇ. ಇದು ಉಡುಪಿ ಮಂಗಳೂರು ಕಡೆ ಮಾತ್ರ ಮಾಡುತ್ತಾರೆ, ಬೇರೆ ಕಡೆ ಮಾಡುವುದಿಲ್ಲ ಇದನ್ನು ಫ್ರೆಂಡ್ಸ್. ಹಾಗಾಗಿ ನೀವು ಮಾಡಿಕೊಳ್ಳಿ, ತುಂಬ ಚೆನ್ನಾಗಿರುತ್ತದೆ ಇದು. ಈಗ ಕುದಿಯುತ್ತಾ ಇದೆ. ಸ್ವಲ್ಪ ಉಪ್ಪು ಹಾಕಿಕೊಳ್ಳಿ. ಒಟ್ಟಿಗೆ ಇದರ 1 ಚಮಚ ಫುಲ್ ಉಪ್ಪು ಹಾಕಿ. ಒಟ್ಟಿಗೆ ಸ್ವಲ್ಪ ಕುದಿಯಲಿ. ಇದು ಒಂದು 4-5 ಜನಕ್ಕೆ ಆಗುತ್ತದೆ. ನೋಡಿ, ಈ ರೀತಿ ಒಳ್ಳೆ ಕುದಿಯಬೇಕು. ಚೆನ್ನಾಗಿ ಕುದಿಯುತ್ತಾ ಇದೆ. ಇದಕ್ಕೊಂದು ಕರಿಬೇವು, ಸಾಸಿವೆ ಒಗ್ಗರಣೆ ಕೊಡುವ. ಈಗ ಗ್ಯಾಸ್ ಆಫ್ ಮಾಡಿಬಿಡಿ. ಮಾವಿನ ಹಣ್ಣಿನ ಮೆಣಸ್ಕಾಯಿ ರೆಡಿಯಾಯಿತು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದನ್ನು ನೀವು ಮಾಡಿಕೊಳ್ಳಿ ಫ್ರೆಂಡ್ಸ್. ನೋಡುವ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಇನ್ನೊಂದು ವಿಡಿಯೋದಲ್ಲಿ ಸಿಗುತ್ತೇನೆ. ಬಾಯ್.